ಕನ್ನಡ ಚಿತ್ರರಂಗ ಅಂದರೆ ಬರೀ ಪ್ರೇಮ ಕಥೆಗಳಲ್ಲ. ಇಲ್ಲಿ ರೌಡಿಸಮ್ ಮತ್ತು ಅಂಡರ್ವರ್ಲ್ಡ್ ಸಿನಿಮಾಗಳಿಗೆ ಅದರದ್ದೇ ಆದ ದೊಡ್ಡ ಇತಿಹಾಸವಿದೆ. ವಿಶೇಷ ಅಂದರೆ ನಾವು ಸ್ಕ್ರೀನ್ ಮೇಲೆ ನೋಡಿ ಬೆಚ್ಚಿ ಬಿದ್ದ ಎಷ್ಟೋ ಕಥೆಗಳು ನಿಜವಾಗಿಯೂ ನಡೆದ ಘಟನೆಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರಿನ ಭೂಗತ ಲೋಕದ ಕರಾಳ ಮುಖವನ್ನು ನೈಜವಾಗಿ ತೆರೆದಿಟ್ಟ ಟಾಪ್ ಸಿನಿಮಾಗಳ ಬಗ್ಗೆ ತಿಳಿಯೋಣ. ಓಂ ಇದು ಸತ್ಯನ ನಿಜ ಜೀವನದ ಪ್ರೇರಣೆ. ಮೊದಲನೇದಾಗಿ ಅಂಡರ್ವರ್ಲ್ಡ್ ಸಿನಿಮಾದ ಪಿತಾಮಹ ಓಂ ಸಿನಿಮಾ. ಇದು 1995ರಲ್ಲಿ ಉಪೇಂದ್ರ ಅವರು ನಿರ್ದೇಶನ ಮಾಡಿದ ಈ ಚಿತ್ರ ಇಡೀ ಭಾರತೀಯ ಚಿತ್ರರಂಗವನ್ನೇ ತಿರುಗಿ ನೋಡುವಂತೆ ಮಾಡಿತ್ತು. ಈ ಸಿನಿಮಾದ ಕತೆ ಪುರ್ಷಿ ಎಂಬ ರಿಯಲ್ ಲೈಫ್ ವ್ಯಕ್ತಿಯ ಜೀವನದಿಂದ ಪ್ರೇರಿತವಾಗಿತ್ತು. ಅಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ಅಂದಿನ ಕಾಲದ ನಿಜವಾದ ರೌಡಿಗಳಾದಂಥ ಬೆಕ್ಕಿನಕಣ್ಣು ರಾಜೇಂದ್ರ, ತನ್ವೀರ್ ಮತ್ತು ಕೊರಂಗು ಕೃಷ್ಣ ನಟಿಸಿದ್ದು ವಿಶ್ವ ದಾಖಲೆ. ಆ ದಿನಗಳು ಜಯರಾಜ್ ಮತ್ತು ಕೊತ್ವಾಲ್ ಅವರ ಕಾಲ. 80ರ ದಶಕದ ಬೆಂಗಳೂರು ಹೇಗಿತ್ತು, MP ಜಯರಾಜ್ ಮತ್ತು ಕೊತ್ವಾಲ್ ರಾಮಚಂದ್ರ ಅವರ ನಡುವಿನ ಸಮರ ಹೇಗಿತ್ತು ಅನ್ನೋದನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಿದ ಸಿನಿಮಾ ಆ ದಿನಗಳು. ಅಗ್ನಿ ಶ್ರೀಧರ್ ಅವರು ಬರೆದ ದಾದಾಗಿರಿ ದಿನಗಳು ಪುಸ್ತಕದ ಆಧಾರಿತ ಈ ಚಿತ್ರ ಕೊತ್ವಾಲ್ ರಾಮಚಂದ್ರ ಅವರ ಅಂತ್ಯ ಹೇಗಾಯಿತು ಅನ್ನೋದನ್ನ ಬಹಳ ನೈಜವಾಗಿ ತೋರಿಸಲಾಗಿದೆ. ಡೆಡ್ಲಿ ಸೋಮ ಒಬ್ಬ ವಿದ್ಯಾರ್ಥಿ ಡಾನ್ ಆದ ಕತೆ. ಒಬ್ಬ ಸುಶಿಕ್ಷಿತ ಕುಟುಂಬದ ಹುಡುಗ ಅನಿವಾರ್ಯ ಕಾರಣಗಳಿಂದ ಭೂಗತ ಲೋಕಕ್ಕೆ ಇಳಿದು ಡೆಡ್ಲಿ ಸೋಮನಾಗಿ ಬದಲಾದ ಕತೆ ಇದು. ನಟ ಆದಿತ್ಯ ಅಭಿನಯದ ಈ ಸಿನಿಮಾ ಬೆಂಗಳೂರಿನಲ್ಲಿ ಸಂಚಲನ ಮೂಡಿಸಿದ್ದ ಸೋಮನ ಎನ್ಕೌಂಟರ್ ವರೆಗಿನ ಜೀವನವನ್ನು ತೋರಿಸುತ್ತದೆ. ಇದೇ ಸರಣಿಯಲ್ಲಿ ಡೆಡ್ಲಿ 2 ಕೂಡ ಬಂದಿದೆ. ದಂಡುಪಾಳ್ಯ ಭಯಾನಕ ಗ್ಯಾಂಗ್ನ ಕರಾಳ ಮುಖ. ಇದು ಬರೀ ಅಂಡರ್ವರ್ಲ್ಡ್ ಅಲ್ಲ, ಇದು ಕ್ರೈಮ್ನ ಪರಾಕಾಷ್ಠೆ. ಕರ್ನಾಟಕದಾದ್ಯಂತ ಭಯ ಹುಟ್ಟಿಸಿದ ದಂಡುಪಾಳ್ಯ ಗ್ಯಾಂಗ್ನ ನೈಜ ಹತ್ಯಾಕಾಂಡಗಳನ್ನು ಈ ಸಿನಿಮಾ ಸರಣಿಯಲ್ಲಿ ತೋರಿಸಲಾಗಿದೆ. ಈ ಗ್ಯಾಂಗ್ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಪೊಲೀಸರು ಇವರನ್ನು ಹೇಗೆ ಸೆರೆ ಹಿಡಿದರು ಎಂಬುದು ಸಿನಿಮಾದ ಹೈಲೈಟ್ ಆಗಿತ್ತು. ಎದೆಗಾರಿಕೆ ಮತ್ತು ಹೆಡ್ ಬುಷ್. ಜಯರಾಜ್ ನಂತರದ ಕಾಲಘಟ್ಟವನ್ನು ಎದೆಗಾರಿಕೆ ಸಿನಿಮಾದಲ್ಲಿ ನೋಡಬಹುದು. ಶ್ರೀಧರ್ ಮತ್ತು ಬಚ್ಚನ್ ಅವರ ನಡುವಿನ ಬಾಂಧವ್ಯ ಇಲ್ಲಿ ಮುಖ್ಯವಾಗಿದೆ. ಇನ್ನು ಇತ್ತೀಚೆಗೆ ಬಂದ ಡಾಲಿ ಧನಂಜಯ್ ಅವರ ಹೆಡ್ ಬುಷ್ ಸಿನಿಮಾ ಕೂಡ ಜಯರಾಜ್ ಅವರ ಆರಂಭಿಕ ದಿನಗಳು ಮತ್ತು ಬೆಂಗಳೂರಿನ ಭೂಗತ ಲೋಕದ ಬೆಳವಣಿಗೆಯನ್ನು ತೋರಿಸುತ್ತದೆ. ಕರಿಯಾ ರೌಡಿಸಮ್ ಮತ್ತು ಪ್ರೇಮದ ಮುಖಾಮುಖಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ದೊಡ್ಡ ಬ್ರೇಕ್ ನೀಡಿದ ಸಿನಿಮಾ ಕರಿಯಾ. ನಿರ್ದೇಶಕ ಪ್ರೇಮ್ ಅವರು ಈ ಚಿತ್ರಕ್ಕಾಗಿ ಅಂದಿನ ಕಾಲದ ಬೆಂಗಳೂರಿನ ಸುಮಾರು 20ಕ್ಕೂ ಹೆಚ್ಚು ರಿಯಲ್ ರೌಡಿಗಳನ್ನು ಕ್ಯಾಮ್ರಾ ಮುಂದೆ ತಂದಿದ್ದರು. ಭೂಗತ ಲೋಕದ ಹುಡುಗನೊಬ್ಬ ಪ್ರೀತಿಯಲ್ಲಿ ಬಿದ್ದಾಗ ಎದುರಿಸುತ್ತಿರುವ ಸಂಕಷ್ಟಗಳನ್ನು ಇಲ್ಲಿ ನೈಜವಾಗಿ ಚಿತ್ರಿಸಲಾಗಿದೆ. ಬೆತ್ತನಗೆರೆ ಸಹೋದರರ ಸವಾಲ್. ಇದು ಬೆಂಗಳೂರಿನ ಹೊರವಲಯದಲ್ಲಿ ನಡೆದ ನೈಜ ಘಟನೆ. ಬೆತ್ತನಗೆರೆ ಸೀನಾ ಮತ್ತು ಬೆತ್ತನಗೆರೆ ಶಂಕರ ಎಂಬ ಅಣ್ಣ ತಮ್ಮರ ನಡುವೆ ವೈಷಮ್ಯ ಮತ್ತು ರಕ್ತಪಾತದ ಕತೆ ಈ ಸಿನಿಮಾ. ಒಂದೇ ತಾಯಿಯ ಮಕ್ಕಳಾದ ಇವರು ಅಧಿಕಾರ ಮತ್ತು ಹಗೆತನಕ್ಕಾಗಿ ಹೇಗೆ ಶತ್ರುಗಳಾದರು ಅನ್ನೋದನ್ನು ಈ ಚಿತ್ರದಲ್ಲಿ ಕಣ್ಣಿಗೆ ಕಟ್ಟುವಂತೆ ತೋರಿಸಲಾಗಿದೆ. ಸಲಗ ಕದನ ವಿರಾಮವಿಲ್ಲದ ಸಮರ. ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿದ ಸಲಗ ಚಿತ್ರ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಸುತ್ತಮುತ್ತ ನಡೆಯುವ ರೌಡಿಸಮ್ ಅನ್ನು ಹತ್ತಿರದಿಂದ ತೋರಿಸುತ್ತದೆ. ಈ ಕಥೆಯೂ ಕೂಡ ಕೆಲವು ನೈಜ ವ್ಯಕ್ತಿಗಳ ಜೀವನದಿಂದ ಪ್ರೇರಿತವಾಗಿದೆ. ಪೊಲೀಸ್ ಅಧಿಕಾರಿಗಳು ಮತ್ತು ಭೂಗತ ಲೋಕದ ನಡುವಿನ ರಾಜಕೀಯ ಆಟವನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಗಣಪ ಬೆಂಗಳೂರಿನ ಗಲ್ಲಿಯಲ್ಲಿ ನಡೆದ ರಕ್ತಪಾತ. ಬೆಂಗಳೂರಿನ ಮತ್ತೊಂದು ರಿಯಲ್ ಕ್ರೈಮ್ ಸ್ಟೋರಿ ಅಂದರೆ ಅದು ಗಣಪ. ಬೆಂಗಳೂರಿನ ಗಲ್ಲಿಗಳಲ್ಲಿ ರೌಡಿಸಮ್ ಹೇಗೆ ಹಬ್ಬಿದೆ ಮತ್ತು ಒಬ್ಬ ಸಾಮಾನ್ಯ ಹುಡುಗ ಭೂಗತ ಲೋಕದ ಸುಳಿಗೆ ಸಿಲುಕಿ ಹೇಗೆ ಹೊರಬರಲಾಗದೆ ಒದ್ದಾಡುತ್ತಾನೆ ಎಂಬುದೇ ಈ ಸಿನಿಮಾದ ಹೈಲೈಟ್ ಆಗಿದೆ. ಹೀಗೆ ಕನ್ನಡದಲ್ಲಿ ಅದೆಷ್ಟೋ ಸಿನಿಮಾಗಳು ಭೂಗತ ಲೋಕದ ಕರಾಳ ಅಧ್ಯಯನವನ್ನು ತೆರೆದಿಟ್ಟಿವೆ. ಈ ಸಿನಿಮಾಗಳು ಬರೀ ಹೊಡೆದಾಟವನ್ನಷ್ಟೇ ತೋರಿಸಿಲ್ಲ, ಅಪರಾಧ ಲೋಕಕ್ಕೆ ಹೋದವರ ಅಂತ್ಯ ಎಷ್ಟು ಭೀಕರವಾಗಿರುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಈ ಪಟ್ಟಿಯಲ್ಲಿ ನಿಮ್ಮ ಫೇವರೆಟ್ ಸಿನಿಮಾ ಯಾವುದು? ಈ ವಿಡಿಯೋದ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಇನ್ಫಾರ್ಮೇಷನ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.